ನಾನು ಕಿಚನ್ ಬೈ ಸಾಧನ. ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಆಂಧ್ರ ಆವಕಾಯಿ ಉಪ್ಪಿನಕಾಯಿ ಹೇಗ್ ಮಾಡೋದು ಅಂತ ತೋರಿಸ್ತಿದ್ದೀನಿ. ಬೇಕಾಗಿರೋ ಪದಾರ್ಥ ಎಷ್ಟೆಷ್ಟು ಬೇಕು, ಹೇಗ್ ಮಾಡಬೇಕು ನೋಡಿ. ಇದು ಆವಕಾಯಿ ಉಪ್ಪಿನಕಾಯಿ ಅಂತ ಹುಳಿ ಮಾವಿನಕಾಯಿ ತಗೊಂಡಿದ್ದೀನಿ. ಇದೊಂದು 3 kg ಅಷ್ಟು ತಗೊಂಡಿದ್ದೀನಿ. ಇದಕ್ಕೆ ನಾನು ಪದಾರ್ಥ ಏನೇನು ಬೇಕು ಅಂದ್ರೆ ಸೀ ಸಾಲ್ಟ್ ತಗೊಂಡಿದ್ದೀನಿ, ರಾಕ್ ಸಾಲ್ಟ್ ತಗೊಂಡಿದ್ದೀನಿ ನಾನು. ಆಮೇಲೆ ಚಿಲ್ಲಿ ಪೌಡರ್ ಮನೆಯಲ್ಲೇ ಮಾಡಿಸ್ಕೊಂಡಿದ್ದೀನಿ. ಇದೇ ಎಳ್ಳೆಣ್ಣೆ ತಗೋಬೇಕು. ಮತ್ತೆ ಶುಂಠಿ, ಇದು ಆವಕಾಯಿ ಶುಂಠಿನೇ ಅಂತ ಬರುತ್ತೆ, ಇದು ಈ ಶುಂಠಿ ತಗೋಬೇಕು. ಮತ್ತೆ ಬೆಳ್ಳುಳ್ಳಿ, ಅರಿಶಿನ, ಜೀರಿಗೆ ಪೌಡ್ರು, ಮೆಂತ್ಯ ಸಾಸಿವೆ ಪೌಡ್ರು, ಮತ್ತೆ ಮೆಂತ್ಯ ಸಾಸಿವೆ ಜೀರಿಗೆ ಪೌಡರ್ ತಗೋಬೇಕು. ಮತ್ತೆ ಈ ತರ ಪದಾರ್ಥನೂ ತಗೋಬೇಕು. ಮತ್ತೆ ಇದೊಂದು ಇಂಗು ಪೌಡರ್ ತಗೋಬೇಕು. ಆಮೇಲಿಂದ ನಾನು SSP ಇಂಗು ತಗೊಂಡಿದ್ದೀನಿ. ಹಾಗಾಗಿ ಇಂಗು ಪೌಡರ್ ಈ ತರ ಮನೆಯಲ್ಲೇ ನಾನು ಫ್ರೆಶ್ ಆಗಿ ಪೌಡರ್ ಮಾಡ್ಕೊಳ್ತೀನಿ. ಇಂಗು ಪೌಡರ್. ಮತ್ತೆ ಇದು ಪ್ರಿಸರ್ವೇಟಿವ್ ಏನು ಅವಶ್ಯಕತೆ ಇರಲ್ಲ, ಆದ್ರೂ 1-2 ಡ್ರಾಪ್ಸ್ ಹಾಕಿದ್ರೆ ನಮ್ಗೆ ಯೋಚನೆ ಇರಲ್ಲ ಅಷ್ಟೇ. ಈಗ ನಾನು ಅಳತೆ ಹೇಳ್ತೀನಿ ನೋಡಿ. ಈ ಮಾವಿನಕಾಯಿ 3 kg ಮಾವಿನಕಾಯಿಗೆ ಸೀ ಸಾಲ್ಟ್ 1 kg ಬೇಕು. ಮತ್ತೆ ಚಿಲ್ಲಿ ಪೌಡರು ಅರ್ಧ kg. ಇದು ಬೆಳ್ಳುಳ್ಳಿ ಬೇಕಾಗಿರೋದು ನಮ್ಗೆ ಅರ್ಧ kg. ಶುಂಠಿ ಅರ್ಧ kg. ಆಮೇಲೆ ಒಂದು ಅರ್ಧ ಸ್ಪೂನು ಅರಿಶಿಣದ ಪುಡಿ, ಜೀರಿಗೆ ಪುಡಿ 1 ಸ್ಪೂನು, ಮತ್ತೆ ಮೆಂತ್ಯ ಸಾಸು ಪುಡಿ 1 ಸ್ಪೂನು. ಆಮೇಲೆ ಬರೀ ಮೆಂತ್ಯ ನಿಮಗೆ ಒಂದು 1/4 ಪಾವ್ ಅಷ್ಟು, ಅಂದ್ರೆ ಪಾವಲ್ಲಿ 1/8 ಭಾಗ, 1/4 ಪಾವು. 1/4 ಪಾವ್ ಅಂದ್ರೆ ನಿಮ್ಗೆ ಈ ಸ್ಪೂನಲ್ಲಿ ನಿಮ್ಗೊಂದು 5 ಸ್ಪೂನ್ ಅಷ್ಟು ಬರುತ್ತೆ. 4 5 ಸ್ಪೂನ್ ಬರುತ್ತೆ. ಸಾಸಿವೆ ಒಂದು 4 ಸ್ಪೂನು, ಜೀರಿಗೆ ಒಂದು 4 ಸ್ಪೂನು. ಇಷ್ಟು ಬೇಕಾಗಿರೋ ಇಂಗು. ಇಷ್ಟು ಬೇಕಾಗಿರೋ ಪದಾರ್ಥ. ಎಣ್ಣೆ 1/4 kg ಅಷ್ಟು ಎಣ್ಣೆ ಬೇಕು. ಒಂದು ಲೀಟರ್ ಬೇಕಾಗಿರೋದು, 1 ಲೀಟರ್ ಅಷ್ಟು ಎಣ್ಣೆ ಬೇಕು. ಈಗ ನಾವು ಈ ಮಾವಿನಕಾಯಿನೆಲ್ಲ ಚೆನ್ನಾಗಿ ತೊಳೆದು ಒರೆಸ್ಕೋಬೇಕು. ಆಮೇಲೆ ನಾವು ಶುಂಠಿನೂ ತೊಳೆದು ಸಿಪ್ಪೆ ತೆಗೆದು ತೊಳೆದು ಬೆಳ್ಳುಳ್ಳಿ ಮತ್ತೆ ಜಿಂಜರ್ 2 ಪೇಸ್ಟ್ ಮಾಡ್ಕೋಬೇಕು. ಇದಿಷ್ಟು ಮಾಡ್ಕೊಂಡ್ಮೇಲೆ ನಾನು ನಿಮ್ಗೆ ಮತ್ತೆ ಹೇಗೆ ಅಂತ ಒಗ್ಗರಣೆ ಹಾಕೋದು ತೋರಿಸ್ತೀನಿ.